पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ದುರ್ವಾದಿದ್ವಾಂತರವೇ ವೈಷ್ಣವೇಂದ್ರವರೆಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಎಲ್ಲ ರಾಯರಿದ್ದಾರೆ ಬಂಧುಗಳಿಗೆ ನಿಮ್ಮ ರಾಘವೇಂದ್ರ ಕುಲಕರ್ಣಿ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಒಂದು ಹೊಸ ಪ್ರಯತ್ನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಈ ಮಧ್ವ ಸಂಪ್ರದಾಯದ ಪ್ರಕಾರ ತಾರತಮ್ಯವನ್ನು ತಿಳಿಸಿಕೊಡುವ ಮತ್ತು ತಾರತಮ್ಯದ ಮುಖಾಂತರ ಒಂದು ದೇವರ ನಾಮವನ್ನು ಭಜನೆ ರೂಪದಲ್ಲಿ ಹೇಳುವ ಒಂದು ಸಂಕಲ್ಪ ಮಾಡಿದ್ದೇವೆ. ದೇವರು ಮತ್ತು ರಾಯರಲ್ಲಿ ಅದನ್ನು ನಡೆಸಿಕೊಡೆಂದು ಕೇಳಿಕೊಳ್ಳುತ್ತಾ ತಾರತಮ್ಯವೆಂದರೇನು ನೋಡೋಣ. ಮಧ್ವ ಸಿದ್ಧಾಂತದಲ್ಲಿ ತಾರತಮ್ಯ ಎಂದರೆ ಜೀವಗಳ ನಡುವೆ ಮತ್ತು ಭಗವಂತರ ನಡುವೆ ಇರುವ ಶಾಶ್ವತ ಭೇದ ಮತ್ತು ಸ್ಥಾನಮಾನ. ಮೊದಲನೆಯದಲ್ಲಿ ವಿಷ್ಣು ಸರ್ವೋತ್ತಮ. ಶ್ರೀಹರಿ ವಿಷ್ಣು ಸರ್ವೋತ್ತಮನು. ಎಲ್ಲ ದೇವತೆಗಳಿಗೂ ಅವನೇ ಅಧಿಷ್ಠಾನ ಮತ್ತು ನಿಯಾಮಕ. ಅವನ ನಂತರ ಅವನ ಪತ್ನಿ ಶ್ರೀ ಲಕ್ಷ್ಮೀದೇವಿಯ ಸ್ಥಾನ. ಶ್ರೀ ಲಕ್ಷ್ಮೀದೇವಿಯು ನಿತ್ಯ ಮುಕ್ತಳು, ಸರ್ವ ಜೀವಿಗಳಲ್ಲಿ ಶ್ರೇಷ್ಠಳು ಮತ್ತು ವಿಷ್ಣುವಿನ ಅನನ್ಯ ಶಕ್ತಿ. ಶ್ರೀ ಲಕ್ಷ್ಮೀದೇವಿಯ ನಂತರ ಬ್ರಹ್ಮ ವಾಯುಗಳ ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯ ಪ್ರಾಣ ಅಥವಾ ವಾಯುದೇವರು ತಾರತಮ್ಯದಲ್ಲಿ ಅತ್ಯಂತ ಉನ್ನತ ಸ್ಥಾನದ ಪಡೆದವರು ಲಕ್ಷ್ಮಿಯ ನಂತರ. ಹಾಗೆ ವಿಷ್ಣು ಮತ್ತು ಲಕ್ಷ್ಮಿಯ ನಂತರ ಬ್ರಹ್ಮದೇವರು, ವಾಯುದೇವರು, ಗರುಡ ದೇವರು, ಶೇಷ ರುದ್ರ ದೇವರು, ಇಂದ್ರದೇವರು, ಕಾಮ, ಸೂರ್ಯ, ಚಂದ್ರ, ವರುಣ, ಹೀಗೆ ಅನೇಕ ದೇವತೆಗಳು ಮಧ್ವ ಸಂಪ್ರದಾಯದ ತಾರತಮ್ಯದಲ್ಲಿ ಬರುತ್ತಾರೆ. ಎಲ್ಲ ಜೀವಗಳು ಸಮಾನವಲ್ಲ. ಅವರ ಯೋಗ್ಯತೆ, ಜ್ಞಾನ, ಭಕ್ತಿ ಮತ್ತು ಮೋಕ್ಷ ಸಾಧ್ಯತೆ ವಿಭಿನ್ನ. ಈ ತಾರತಮ್ಯ ಭಜನೆಯಲ್ಲಿ ದೇವತೆಗಳನ್ನು ಅವರ ಕ್ರಮದಂತೆ, ಈಗ ಹೇಳಿದ ಕ್ರಮದಂತೆ ಸ್ಮರಿಸಿ ಸ್ತುತಿಸುವುದು ಅತ್ಯವಶ್ಯಕ. ಎಲ್ಲ ಭಜನೆಗಳು ಅಥವಾ ಎಲ್ಲ ದೇವರ ನಾಮನೆಗಳು ಅಂತಿಮ ಗುರಿ ಶ್ರೀಹರಿಯೇ. ಇತರ ದೇವತೆಗಳು ಸ್ತುತಿಹರಿಗೆ ಸಂಬಂಧಿಸಿದ್ದೇ. ದಾಸಶ್ರೇಷ್ಠರಾದ ಶ್ರೀ ಪುರಂದರದಾಸರು, ಕನಕದಾಸರು ಮತ್ತು ವಿಜಯದಾಸರು, ಗೋಪಾಲದಾಸರು, ಮೋಹನ್ ದಾಸರು, ಈಗ ಅನೇಕ ಯತಿಗಳು ಮತ್ತು ದಾಸರು ತಾರತಮ್ಯ ಭಾವವನ್ನು ಭಜನೆಗಳ ಮೂಲಕ ಬೋಧಿಸಿದ್ದಾರೆ. ಇದೇ ಒಂದು ಪ್ರಯತ್ನದಲ್ಲಿ ನನ್ನ ಮಡದಿಯಾದ ಶ್ರೀಮತಿ ಸುಲಕ್ಷಣಾ ಕುಲಕರ್ಣಿಯವರು ಈ ತಾರತಮ್ಯ ಭಜನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಮೊದಲಿಗೆ ನಮ್ಮ ಗಣಪತಿ ದೇವರಿಂದ ಹಿಡಿಕೊಂಡು ದಾಸರು, ಹಾಗೆ ಗರುಡ, ರುದ್ರ, ಶೇಷದೇವರು, ಅವರ ಪತ್ನಿಯರು ಪಾರ್ವತಿ ದೇವಿ, ಬ್ರಹ್ಮದೇವರು, ಹೀಗೆ ಲಕ್ಷ್ಮಿ, ಹೀಗೆ ಭಗವಂತನ ತಾರತಮ್ಯದ ಒಂದೊಂದು ಗೀತೆಯನ್ನು ಪ್ರತಿನಿತ್ಯ ನಿಮ್ಮ ಮುಂದೆ ಸಾದರಪಡಿಸುವ ಒಂದು ಆಶಯವನ್ನು ಮತ್ತು ಒಂದು ಪ್ರೇರಣೆಯನ್ನು ತಗೊಂಡು ಬರುತ್ತಾ ಇದ್ದೇವೆ. ನಿಮ್ಮೆಲ್ಲರ ಹಾರೈಕೆ ಸದಾ ಇರಲಿ. ಹಾಗೆ ರಾಯರಿದ್ದಾರೆ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಹೇಳಿ, ಹಾಗೆ ದಿನಾಲು ಪ್ರೋತ್ಸಾಹಿಸಿ. ನಮಸ್ಕಾರ. ನಮಸ್ಕಾರ. ಹರೇ ಶ್ರೀನಿವಾಸ. ನಾನು ಸುಲಕ್ಷಣಾ ಕುಲಕರ್ಣಿ. ತಾರತಮ್ಯ ಹಾಡನ್ನು ಹಾಡಬೇಕಂಥೇಳಿ ಭಗವಂತನ ಪ್ರೇರಣಾರ್ಥವಾಗಿ ಇವತ್ತು ಪ್ರಾರಂಭ ಮಾಡುತ್ತಿರುವೆ. ಮೊದಲಿಗೆ ಶ್ರೀ ಗಣೇಶ ಸ್ತುತಿ. ಜಯ ಜಯ ಮೂಷಕ ಗಮನ, ಜಯ ಜಯ ಗಜಾನನ, ಜಯ ಜಯ ನಾಗಾಭರಣ, ಜಯ ಜಯ ನಾಗಾಭರಣ, ಏಕದಂತ ಜಯ 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 ಮೂಷಕ ಗಮನ, ಜಯ ಜಯ ಗಜಾನನ. ಮತಿಯ ಕೊಡು ಮತಿಯ ಕೊಡು ಪಾರ್ವತಿ ನಿಜ ತನುಜ, ಬಿಡದೆ ನಿನ್ನನು ನಾನು ಸ್ತುತಿಸುವೆ ಕ್ಷಿತಿಯೊಳಗೆ ಕ್ಷಿತಿಯೊಳಗೆ. ಶ್ರೀಲಕುಮಿಪತಿಯ ಕೊಂಡಾಡಿ ಶ್ರೀಲಕುಮಿಪತಿಯ ಕೊಂಡಾಡಿ ಸದ್ಗತಿಯ ಪಡೆಯುವುದಕ್ಕೆ ಪ್ರಾರತಿ
ಆಗು ದೇವಾ ಜಯ ಜಯ ಮೂಷಕ ಗಮನ ಜಯ ಜಯ ಗಜಾನನ ಸೀತಾರಮಣನಿಂದ ಪೂಜಿತನಾಗಿ ಮನದ ತೀರದಿ ಮೆರೆವ ಗಣೇಶ ಸೀತಾರಮಣನಿಂದ ಪೂಜಿತನಾಗಿ ಮನದ ತೀರದಿ ಮೆರೆವ ಗಣೇಶ ಸೇತು ಮಾಧವ ವಿಜಯ ವಿಠಲ ಸೇತು ಮಾಧವ ವಿಜಯ ವಿಠಲರೆಯನ ದೂತನು ನೀನೆ ಪಾಶಾಂಕುಶಧರನೆ ದೇವಾ ಜಯ ಜಯ ಮೂಷಕ ಗಮನ ಜಯ ಜಯ ಗಜಾನನ ಜಯ ಜಯ ನಾಗಾಭರಣ ಜಯ ಜಯ ನಾಗಾಭರಣ ಏಕದಂತ ಜಯ 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 ಮೂಷಕ ಗಮನ ಜಯ ಜಯ ಗಜಾನನ ಜಯ ಜಯ ಗಜಾನನ ಜಯ ಜಯ ಗಜಾನನ